ಜೈಲಾಧಿಕಾರಿಗಳ ಜೊತೆ ಡಿಜಿ ದಯಾನಂದ್ ಸಭೆ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ದಯಾನಂದ್. ಆರೋಪಿಗಳಿಗೆ ಐಷಾರಾಮಿ ವ್ಯವಸ್ಥೆ ನೀಡುವಂತಿಲ್ಲ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿತ್ತಿದೆ. ಬ್ಯಾರಕ್ನಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ದಯಾನಂದ್ ಹೇಳಿದ್ದಾರೆ. ಕ್ವಾರಂಟೈನ್ ಸೆಲ್ನ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ನಡೆದಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲೇ ಇರಿಸೋದಕ್ಕೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ನಟ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ಹೆಜ್ಜೆಯನ್ನು ಅಥವಾ ಲ್ಯಾಂಡ್ಮಾರ್ಕ್ ತೀರ್ಪನ್ನು ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದಯಾನಂದ್ ಎಲ್ಲರಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಐಷಾರಾಮಿ ವ್ಯವಸ್ಥೆಯನ್ನು ನೀಡಬಾರದು. ಈ ಹಿಂದೆ ಜೈಲಿನ ಲಾನ್ನಲ್ಲಿ ಕುಳಿತುಕೊಂಡು ಆರಾಮಾಗಿ ಸಿಗರೇಟ್ ಸೇರ್ತಾ ಕಾಫಿ ಕುಡಿತಾ ಎಂಜಾಯ್ ಮಾಡ್ತಾ ಇದ್ರು. ಫೋಟೋ ವೈರಲ್ ಆಗಿತ್ತು. ಅದಾದಮೇಲೆ ವಿಡಿಯೋ ಕಾಲ್ ಮೂಲಕ ಕೂಡ ಅನುವು ಮಾಡಿಕೊಟ್ಟಿದ್ರು. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲೇ ಇರಿಸಬೇಕು ಆರೋಪಿಗಳ ಬಂದ ನಂತರದಲ್ಲಿ. ಯಾವುದೇ ಐಷಾರಾಮಿ ಅಥವಾ 5 ಸ್ಟಾರ್ ಟ್ರೀಟ್ಮೆಂಟ್ ಏನು ಈ ಹಿಂದೆ ಸಿಗ್ತಾ ಇತ್ತು ಅದು ಯಾವುದು ಕೂಡ ಇರಬಾರ್ದು ಅಂತ ಡಿಜಿ ದಯಾನಂದ್ ಅವರು ಇವತ್ತು ಜೈಲಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಎಲ್ಲರಿಗೂ ಕೂಡ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯ ಸಂದೇಶ ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಹೊರಬಂತು, ಈಗ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಬ್ಯಾರಕ್ನಲ್ಲೇ ವ್ಯವಸ್ಥೆ ಮಾಡಬೇಕು ಅಂತ ದಯಾನಂದ್ ಈಗಾಗಲೇ ಸಭೆಯ ಮೂಲಕ ತಿಳಿಸಿದ್ದಾರೆ. ಕ್ವಾರಂಟೈನ್ ಸೆಲ್ಗಳ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ನಡೆದಿದೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಿಗರೇಟ್ ಸ್ಮೋಕ್ ಮಾಡಿದ್ರು. ಅದಾದ ಮೇಲೆ ವಿಡಿಯೋ ಕಾಲ್ನಲ್ಲಿ ಕೂಡ ಮಾತನಾಡಿದಂತಹ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಹಾಗಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಆದೇಶದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಾಕ್ಷ್ಯ ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿದ ಹೊತ್ತಲ್ಲೇ ಈಗಾಗಲೇ ಜೈಲಾಧಿಕಾರಿಗಳ ವಿಚಾರದಲ್ಲೂ ಕೂಡ ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು, ರಾಜಾತಿಥ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶದಲ್ಲಿದೆ. ಎಲ್ಲ ಜೈಲ್ಗಳಿಗೂ ಕೂಡ ಒಂಥರ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಜೈಲಾಧಿಕಾರಿಗಳ ವಿಚಾರದಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಸಾರಿ ಹೇಳಿದೆ ಸುಪ್ರೀಂ ಕೋರ್ಟ್. ಒಂಥರ ಚಳಿ ಬಿಡಿಸಿದೆ ಅಂತಲೇ ಹೇಳಬೇಕು. ದೊಡ್ಡ ಎಚ್ಚರಿಕೆ. 7 ಆರೋಪಿಗಳ ಜಾಮೀನು ರದ್ದತಿಯ ಜೊತೆಗೆ ಇವತ್ತೇನು ಕರ್ಕೊಂಡು ಬರ್ತಾರೆ ಯಾವುದೇ ರೀತಿಯಲ್ಲೂ ರಾಜಾತಿಥ್ಯವನ್ನು ನೀಡುವಂತಿಲ್ಲ ಅಂತ ಇವತ್ತು ಸಭೆ ಕೂಡ ನಡೆದಿದೆ. ಬಳ್ಳಾರಿಯಲ್ಲಿ ದರ್ಶನ್ ಮೊದಲಿದ್ದ ಬ್ಯಾರಕ್ ಏನಿದೆ ಎಲ್ಲವನ್ನ ಪರಿಶೀಲನೆ ಮಾಡಲಾಗುತ್ತೆ. ಬ್ಯಾರಕ್ ಪರಿಶೀಲನೆಯನ್ನ ಬಳ್ಳಾರಿ ಜೈಲಾಧಿಕಾರಿ ನಡೆಸ್ತಿದ್ದಾರೆ. ಯಾವ ಟೈಮ್ಗೆ ಏನೇ ಸಂದೇಶ ಬಂದರೂ ವ್ಯವಸ್ಥೆಗೆ ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಪ್ರತ್ಯೇಕವಾದ ಬ್ಯಾರಕ್ ತಲಾಶ್ ಆಗಿದೆ. ಆರೋಪಿ ದರ್ಶನ್ ಕೋರ್ಟ್ಗೆ ಶರಣಾಗತಿ ಇಲ್ಲ, ನೇರವಾಗಿ ಬಂಧನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳ ಬಂಧನಕ್ಕೆ ವಿವಿಧ ಟೀಮ್ಗಳು ಸಜ್ಜಾಗಿದೆ. ಪಶ್ಚಿಮ ವಿಭಾಗ ಡಿಸಿಪಿ ಎನ್ ಗಿರೀಶ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಈ ಹಿಂದೆ ಪರಪ್ಪನ ಅಗ್ರಹಾರ ಸೇರಿದಂತೆ ಬಳ್ಳಾರಿಯಲ್ಲೂ ಕೂಡ ಜೈಲುವಾಸಿಯಾಗಿದ್ದ ನಟ ದರ್ಶನ್ ಮೊದಲಿದ್ದ ಬ್ಯಾರಕನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಯಾವ ಆದೇಶ ಬರುತ್ತೆ, ಯಾವ ಸೆರೆಮನಿಗೆ ಹೋಗಿ ಕಳಿಸಲಾಗುತ್ತೆ, ಎರಡಕ್ಕೂ ಕೂಡ ಸಂಬಂಧಪಟ್ಟಂತೆ ಅಲರ್ಟ್ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪವಿತ್ರ ಗೌಡ ಕೂಡ ಈಗಾಗಲೇ ಟೆಂಪಲ್ ರನ್ ಮಾಡಿದ್ದಾಗಿದೆ. ದೇವರ ಮೊರೆ ಹೋಗಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ದೇವಸ್ಥಾನಕ್ಕೆ ಈಗಾಗಲೇ ಆಗಮಿಸಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದರ ಮಧ್ಯದಲ್ಲಿ ನಟ ದರ್ಶನ್ ಕೂಡ ಇವತ್ತು ಸಂಜೆ 5 ಗಂಟೆಯ ಒಳಗಾಗಿ ಕೋರ್ಟ್ನ ಮೊರೆ ಹೋಗ್ತಾರೆ. ಅದರ ಮಧ್ಯದಲ್ಲಿ ಪೊಲೀಸರು ಕೂಡ ಅರೆಸ್ಟ್ ಮಾಡಬಹುದು ಅನ್ನುವಂತಹ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಒಟ್ನಲ್ಲಿ ಆರೋಪಿಗಳಿಗೆ ಅಂದರೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡೋದ್ರ ಮೂಲಕ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಆದೇಶವನ್ನು ಹೊರಡಿಸಿದೆ.